ಹಾಯ್ ನಮಸ್ಕಾರ, ನಿಮ್ಮೆಲ್ಲರಿಗೂ SS ಸಿದ್ದು 6 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗೇನು ಇರಲಿಲ್ಲ ಇದು, ಆವಾಗ ಬಿಸಿಲಲ್ಲೇ ಇದ್ದಿದ್ದು. ಆಂಜನೇಯ ಸ್ವಾಮಿ ಗುಡಿ ಗೋಪುರ ಏನು ಗೋಪುರ ಮಾಡಿದ್ದು, ಗುಡಿ ಮಾತ್ರ ಮಾಡಿದ್ದು. ಅದಾದಮೇಲೆ ನಾವು ನೋಡ್ದಂಗೆ 2 ಭಾಗ ಆಗಿತ್ತು. ಆ ಹಿಂದಿನ ಕಾಲದಲ್ಲಿ 2 ಅಂದರೆ ಕೈನ ಈ ಕಡೆಯಿಂದ ಹಾಕಿದ್ರೆ ಆ ಕಡೆ ಬರ್ತಾಯಿತ್ತಂತೆ. ಆವಾಗ ನಮ್ಮ ತಾತ ನನಗೆ ಹೇಳಿದ್ದು, ಆವಾಗ ನಾನು ಆವಾಗಲಿಂದ ಇಲ್ಲಿಗೆ ಭಕ್ತನಾಗಿದ್ದೀನಿ. ಅದಾದಮೇಲೆ ಈ ಕಲ್ಯಾಣಿ ಬಗ್ಗೆನೂ ನನಗೆ ಹೇಳಿದ್ರು ನಮ್ಮ ತಾತ ಅವರು. ಈ ಕಲ್ಯಾಣಿ ಬಗ್ಗೆ ಏನಂತ ಹೇಳಿದರು ಅಂತಂತಂದರೆ, ಈ ಕಲ್ಯಾಣಿ ಬಂದು ದೇವಲಕ್ಕೂ ಕೊಟ್ಟೋಗ್ತೈತಂತೆ. ಈ ಕಲ್ಯಾಣಿನೇ ಇಲ್ಲಿ ಆನೆ ಐತೆ ನೋಡಿ, ಆ ಕಡೆ ಈ ಕಡೆ ಇದು ಆನೆನೇ, ಇದು ಆನೆನೇ. ಇವೆರಡೂ ಕಲ್ಯಾಣಿ ಆಗ ದೇವಲಕ್ಕೂ ಕೊಟ್ಟೋಗ್ತೈತಂತೆ. ಅವಾಗ ಇದು ದೇವಲಕ್ಕೂ ಕೊಟ್ಟೋಗ್ತೈತು ಅಂತಂದ್ಬಿಟ್ಟು ಇಲ್ಲಿ ಕೆತ್ತನೆಗಳು ಮಾಡಿದ್ದಾರೆ. ಅಲ್ಲಿ ಕೋಣನ ಬಳಿ ಕೊಡುತ್ತರ, ಆಮೇಲೆ ಸುಮಾರು ನಾನಾ ರೀತಿ ಕೆತ್ತನೆಗಳು ಮಾಡಿ ಆಗ್ಲೂ ಇದನ್ನ ತಡೆಗಟ್ಟಕ್ಕಾಗ್ದೇನೆ ಲಾಸ್ಟಲ್ಲಿ ಸಂಸಾರ ಮಾಡುವಂಗೆ ಕೆತ್ತನೆ ಮಾಡಿದ್ರು. ಆ ಸಂಸಾರ ಮಾಡುವಂಗೆ ಕೆತ್ತನೆ ಮಾಡಿದಾಗ ಏನಾಯ್ತು ಅಂತಂದ್ರೆ ಅದು ಇಲ್ಲೇ ಉಳ್ಕತ್ತು. ಹೌದು, ಆ ರೀತಿ ಮಾಡಿದಾಗ ಅದು ಇಲ್ಲೇ ಇದಾಯ್ತು ಅಂತ ಹೇಳ್ತಾರೆ ನನಗೆ. ಅಷ್ಟು ನನಗೆ ಈ ಸಂವಿಧಾನ ಬಗ್ಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಷ್ಟೇ. ಬಂದ್ರೆ ನಿಮ್ಗೆ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಇಲ್ಲಿಗೆ ಬಂದ್ರೆ ನನಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಏನೋ ಮನ್ಸಿಗೆ ನೋವಾದಾಗ, ದುಃಖ ಆದಾಗ, ಬೇಜಾರಾದಾಗ ಬಂದು ದರ್ಶನ ಮಾಡ್ಕೊಂಡು. ಈಗ ಯೂಟ್ಯೂಬ್ ನೋಡಿ ಬರುವಂತ ಭಕ್ತಾದಿಗಳಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲಿಗೆ ಬನ್ನಿ, ದೇವ್ರ ಸನ್ನಿಧಾನಕ್ಕೆ. ಇದು ಪುರಾತನವಾದಂಥ ಆಂಜನೇಯ ಸ್ವಾಮಿ. ಇಲ್ಲಿಗೆ ಬಂದು ನಿಮ್ಮ ಇಷ್ಟಾರ್ಥಗಳು ಏನೈತೆ ಅದನ್ನ ಪರಮಾತ್ಮನ ಹತ್ರ ಬೇಡ್ಕೊಳ್ಳಿ, ಅದು ನೀರೇಡಿಸ್ತಾರೆ. ಅದಾದ್ಮೇಲೆ ಇಲ್ಲಿ ತಡೆನೂ ಹೊಡಿತಾರೆ. ಡೈಲಿನ ಇಲ್ಲ ಅಮಾವಾಸ್ಯೆ? ಇಲ್ಲ, ಅಮಾವಾಸ್ಯೆ ಇಲ್ಲ, ಶನಿವಾರ ಮಾಡ್ತಾರೆ. ಆಮೇಲೆ ಅಮಾವಾಸ್ಯೆ ಹುಣ್ಮೇಲೆಲ್ಲ ಮಾಡ್ತಾರೆ. ತಡೆ ಹೊಡ್ಸ್ಕೊಂಡು ಹೋಗಿ, ಒಳ್ಳೇದಾಗುತ್ತೆ. ಭಗವಂತನ ಹತ್ರ ಬಂದು ತನ್ನ ಆಶೀರ್ವಾದ ಪಡ್ಕೊಂಡು ಭಗವಂತನ ಹತ್ರ ಕೈ ಮುಕ್ಕೊಂಡು ಏನು ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ಒಳ್ಳೆಯ ರೀತಿಲಿ, ಒಳ್ಳೆ ಮನಸ್ಸಲ್ಲಿ ಬಂದು ಆಶೀರ್ವಾದ ಪಡ್ಕೊ ಹೋದ್ರೆ ಏನು ಅಂತಂದರೆ, ಭಗವಂತನ ಹತ್ರ ನಾವು ಕೇಳ್ಕೊಳ್ಳೋದು ಏನು ಅಂತಂದರೆ ಎಲ್ಲರಿಗೂ ಮನಃಶಾಂತಿ ಕೊಡಪ್ಪ, ನೆಮ್ಮದಿ ಕೊಡಪ್ಪ ಅಂತ. ಅದನ್ನ ಕೇಳಬೇಕಾದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ಹೌದು, ಆ ಶುದ್ಧತೆಯಿಂದ ಬಂದು ನಾವು ಕೇಳ್ಕೊಂಡಾಗ ಭಗವಂತ ನಮಗೆ ಇಷ್ಟಾರ್ಥ ಸಿದ್ಧಿ ಮಾಡೇ ಮಾಡ್ತಾರೆ. ಅದು 1 ದಿನಕ್ಕಾಗೋದಲ್ಲ, 2 ದಿನಕ್ಕಾಗೋದಲ್ಲ. ನನ್ನ ಮನಃಶಾಂತಿ ಬೇಕು ಅಂತಲೇ ಸುಮಾರು ವರ್ಷಗಳಿಂದ ಬಂದು ನನ್ನ ಕೆಲಸ ಕಾರ್ಯಗಳೆಲ್ಲ ಆಗಬೇಕು ಅಂದಾಗ ಇಲ್ಲಿಗೆ ಬಂದಾಗ್ಲೇ ಈಗ ನನಗೆ ಒಂದು ಮನಃಶಾಂತಿ, ನನಗೆ ನೆಮ್ಮದಿ ಅನ್ನೋದು ನನಗೆ ಸಿಕ್ಕೈತೆ. ಇಲ್ಲಿಗೆ ಬಂದು ಬಂದವರೆಲ್ಲ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ. ಇಲ್ಲಿಗೆ ಬಂದು ಅವ್ರವ್ರ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡಿರೋರು ಅವರೇ ತುಂಬ ಜನ ಇದ್ದಾರೆ. ಅವರು, ನಾನು ಒಬ್ಬ ಅದರಲ್ಲಿ. KT ವೆಂಕಟೇಶ್ ಅಂತ. ಇಲ್ಲಿ ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ನಾನು ಸುಮಾರು ನಾನು ಒಂದು 15-16 ವರ್ಷದಿಂದ ಪೂಜೆ ಅಷ್ಟು ವಯಸ್ಸಿನಿಂದ ಪೂಜೆ ಮಾಡ್ತಾರೆ. ಅಂದರೆ ಈ ದೇವಸ್ಥಾನ ಉದ್ಭವ ಆಗಿದ್ದ ಇಲ್ಲ ಪ್ರತಿಷ್ಠಾಪನೆ ಮಾಡಿದ್ದ? ಇದು ಹಿಂದೆ ವ್ಯಾಸ ಋಷಿಗಳ ಕಾಲದಲ್ಲಿ ಸ್ಥಾಪನೆ ಆಗಿರೋದು ಅಂತ ನಮ್ಮ ಹಿರಿಯವರು ಹೇಳಿರೋದು. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. 680 ವಿಗ್ರಹ ಸ್ಥಾಪನೆ ಮಾಡಿದಾರಂತೆ. 680 ವಿಗ್ರಹನ 730 ವಿಗ್ರಹ. ಅದರಲ್ಲಿ ಇವರೊಬ್ಬರು ಅಂತ ನಮಗೆ ಇದನ್ನ ಯಾರು ಹೇಳಿದ್ರು ಅಂದರೆ ಕಾಲೇಜಿಯವರು ಹೇಳ್ಕೊಟ್ರು ನಮಗೆ. ಹಿಂಗೆ ಕಣಪ್ಪ, ಈ ಕೆಲವು ಮಾಹಿತಿಗಳವೆ ಇಲ್ಲಿ, ಅದನ್ನ ರೆಕಾರ್ಡ್ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು. ಅದು ಬೆಂಗಳೂರಿನಲ್ಲಿ ಬಹುಮಾಡಿ ಕಟ್ಟಡದಲ್ಲಿ ಇದ್ದದಂತೆ. ನಮ್ಗೆ ಅಲ್ಲಿಗೆ ಹೋಗೋಕ್ಕೂ ಶಕ್ತಿನೂ ಬರಲಿಲ್ಲ, ನಾವು ಅಲ್ಲಿಗೆ ಹೋಗ್ಲೂ ಇಲ್ಲ, ಈಸ್ಕೊಂಡು ಬರಲಿಲ್ಲ. ಒಟ್ಟಿನಲ್ಲಿ ಇದು ವ್ಯಾಸರಾಜರ ಪ್ರತಿಷ್ಠಾಪನೆಯಲ್ಲಿ ಅವ್ರದ್ದು ಅಷ್ಟರಲ್ಲೂ ಒಂದು. ಅದರಲ್ಲೂ ಇವರೊಬ್ಬರು. ಆಮೇಲೆ ಇಲ್ಲಿ ಯಾವಾಗ ಪೂಜೆ ಇದೆ, ಮುತ್ತತ್ತಿಗೂ ಇಲ್ಲಿಗೂ ಈಗ ಫಸ್ಟ್ ಮುತ್ತತ್ತಿಲೇ ಉದ್ಭವ ಆಗಿದ್ದೆ, ಇಲ್ಲೂ ಉದ್ಭವ ಆಗಿದ್ದ? ಇಲ್ಲ, ಮೊದಲನೇದೇ ಇಲ್ಲಿ ತಾಳವಾಡಿ. ಅವ್ರಿಗೂ ಇವ್ರಿಗೂ 1 ಯುಗ ಹೆಚ್ಚು ಕಮ್ಮಿ. 1 ಯುಗ ಅಂದ್ರೆ ಇದು 4ನೇ ಯುಗ ಅಲ್ವ್ರೆ. ಕೃತಾಯುಗ, ಕೇತ್ರಾಯುಗ, ದ್ವಾಪರಾಯುಗ, ಕಲಿಯುಗ. ಅದರಲ್ಲಿ 1 ಯುಗ ಮುಂದೆ ಇವರು. ಅಲ್ಲಿ ಶ್ರೀರಾಮಚಂದ್ರು ಸೀತಮ್ಮ ವನವಾಸಕ್ಕೆ ಬಂದಾಗ ಸ್ನಾನ ಮಾಡ್ಬೇಕಾದ್ರೆ ಮೂಕ್ತಿ ಬಿದ್ದೋಯ್ತಲ್ಲ, ಆ ಮೂಕ್ತಿ ಎತ್ಕೊಟ್ಟದಕ್ಕೆ ಅಲ್ಲಿ ಮುತ್ತ ಎತ್ತರಾಯ ಅಂತ ಇಲ್ಲಿ ನೆಲ್ಕೊಂಡಪ್ಪ ಅಂತ ಅವ್ರ ಆಶೀರ್ವಾದ ಮಾಡಿದ್ರು. ಅಂದ್ರೆ ಈಗ ಇದರಲ್ಲಿ ನಾ ಕೇಳ್ತಿರುವಂಥದ್ದು ಮಹಿಮೆ ಫಸ್ಟ್ ಆಮೇಲೆ ಕಲ್ಯಾಣಿ ಬಗ್ಗೆ ಹೋಗೋಣ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ, ಅವರು ಇಲ್ಲಿ ಬಂದು ಏನು ಅರ್ಥ ಮಾಡ್ಕೋಬೇಕು?
ಅವ್ರ ಇಷ್ಟಕ್ಕೆ ಬಂದಂಗೆ ಅವ್ರಿಗೆ ಶಕ್ತಿ ಇದ್ದಂಗೆ ಅವ್ರು ಆರೈಕೆ ಮಾಡ್ಕೋತಾರೆ. ಪ್ರತಿಯೊಂದರಲ್ಲೂ ಒಳ್ಳೇದಾಯ್ತಾ ಇದೆ. ಮಕ್ಕಳಾಗ್ಬೋದು, ಮದುವೆ ಆಗ್ಬೋದು, ಜಮೀನು ವಿಚಾರ ಆಗ್ಬೋದು, ಮನೆ ವಿಚಾರ ಆಗ್ಬೋದು, ಅವ್ರು ಏನು ನೆನೆಸ್ಕೋತಾರೆ ಅದು ದೊರಕ್ತಾ ಇದೆ ಅವ್ರಿಗೆ. ಈಗ ಕಲ್ಯಾಣಿ ಬಗ್ಗೆ ಬರೋಣ. ಈ ಕಲ್ಯಾಣಿ ಬಗ್ಗೆ ಇರುವಂಥ ಮಾಹಿತಿ ಅಂದರೆ ಇದು ಎಷ್ಟು ವರ್ಷದ ಪುರಾತನದ್ದು, ಇದು ಇಲ್ಲಿಂದ ಏನೋ ಹೇಳ್ತಿರಲ್ಲ ಹಳೇದು ಏನೋ ಎಷ್ಟು ವರ್ಷ ಪುರಾತನದ್ದು ಇದು ಅಂತ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಇದ್ರ ಬಗ್ಗೆ ಕಲ್ಯಾಣಿ ಬಗ್ಗೆ. ಕಲ್ಯಾಣಿ ಬಗ್ಗೆ ಅಂದರೆ ಇದು ಸಪ್ರೇಟ್ ಆಗಿಲ್ಲ. ಇವು ಎಲ್ಲ ಒಂದೇ ಸಾರಿ ಅಂತೆ ಆಗಿರೋದಿದ್ದು. ಯಾವುದು ಆಂಜನೇಯಂದು ಈ ಕಲ್ಯಾಣಿ ಇವೆಲ್ಲ ಒಂದೇ ಸಾರಿ ಆಗಿ ಪೂಜೆಗೆ ನಿಂತ್ಕೊಂಡಾಗ ಇವು ಎಲ್ಲ ನಾವು ಇಲ್ಲಿರೋಲ್ಲ ಕೈಲಾಸಕ್ಕೆ ಹೋಗ್ತೀವಿ ಅಂತ ಮೇಕೆದ್ದು ಅಂತ ಹಿರಿಯವ್ರು ಹೇಳಿರೋದು. ಆವಾಗ ಈ ಕೆಲಸ ಮಾಡಿದವರು ಒಂದು ಸ್ವಲ್ಪ ಇರಪ್ಪ ಹೋಗ್ರಿ ಅಂದ್ಬಿಟ್ಟು, ಈಗ ನೀವು ಅಲ್ಲಿ ವಿಗ್ರಹ ಈಶಾನ್ಯದಲ್ಲಿ ಹೆಣ್ಣುಗಡ್ಡು ಹಿಡ್ಕೊಬಂದ್ರಲ್ಲ, ಅದನ್ನ ಮಾಡಿ ಅಲ್ಲಿ ಕುಂಡ್ರಿಸಿದ್ಮೇಲೆ ಎಲ್ಲ ಕೆಳಗಡೆ ಅಲ್ಲೇ ಕುಂತ್ಕೊಬಿಟ್ಟು ಆ ಪ್ರೀತಿ ವಿಶ್ವಾಸ ಯಾವಾಗ ಇದಾಯ್ತು ಮುಂದಕ್ಕೆ ಹೋಗಿ ದಾರಿ ಆಗ್ಲಿಲ್ಲ ಅಂತ ಹಿರಿಯವ್ರು ಹೇಳ್ಕೊಬಂದಿರೋದು. ಅದು ಮಾಡೋ ಮುಂಚೆ ಇದೆಲ್ಲ ಕೈಲಾಸ್ಕೊಂಡು ನಾವು ರೆಡಿಯಾಗೆ ಕೈಲಾಸಕ್ಕೆ ಹೋಯ್ತೀವಿ ಅಂತ ಮೇಕೆದ್ದು ಅಂತೆ. ಆವಾಗ ಒಂದು ಸ್ವಲ್ಪ ಇರಪ್ಪ ಅಂದ್ಬಿಟ್ಟು ಕೆಲಸ ಮಾಡ್ತಿದ್ರಲ್ಲ, ಅವರು ಅದನ್ನ ಅಲ್ಲಿ ಸ್ಥಾಪನೆ ಮಾಡಿದ್ಮೇಲೆ ಇವೆಲ್ಲ ಇಲ್ಲೇ ಕುಂತ್ಕೊಂಡು ಅಂತ ಹೇಳ್ಕೊಬಂದಿರುವಂಥದ್ದು. ಅಂದ್ರೆ ಇಲ್ಲಿ ಉದ್ಭವ ಆಗಿರೋ ದೇವರುಗಳು ಎಷ್ಟಿದೆ ಸರ್ ಇಲ್ಲಿ? ಅದೇನು ಗಣಪತಿ ಒಬ್ರು, ಈ ನಾಗರಕಟ್ಟೆನೂ ಅಲ್ಲೇ ಇತ್ತು ಅಂತ ಹಿಂಗೆ ಜಗಲಿ ಏನಿರಲಿಲ್ಲ. ಆಂಜನೇಯ ಒಬ್ರು, ಸದ್ಯಕ್ಕೆ ನಾನು ಬಂದಾಗ ಇಷ್ಟೇ ಇದ್ದದ್ದು. ಇನ್ನು ಮೇಲ್ಗಡೆ ಅವೆರಡು ದೇವಸ್ಥಾನ ಖಾಲಿ ಇತ್ತು. ಇತ್ತೀಚೆಗೆ ಇದಕ್ಕೆ ರಂಗಸ್ವಾಮಿ ಅಂದ್ಬಿಟ್ಟು ವಿಗ್ರಹ ಮಾಡಿದ್ರು. ಮೇಲ್ಗಡೆ ನಂಜುಂಡೇಶ್ವರ ಅಂತ ಹೇಳ್ಬಿಟ್ಟು ಲಿಂಗ ಮಡ್ಗವ್ರೆ. ಮೇಲ್ಗಡೆ ಒಂದು ಕಲ್ಲು ಕೆಳಗಡೆ. ಅಂದ್ರೆ ಇಲ್ಲಿ ಮುಂದೆಗಡೆ ಎರಡು ಬಸವತರನು ಏನೋ ಆನೆಗಳು ಅದ್ರ ಇದು ಹೇಳಿ ಸರ್. ಅದಕ್ಕೆ ಒಂದು ಶಾಸ್ತ್ರ ಹೇಳ್ಕ ಬಂದವ್ರೆ. ಏನಂತ ಅಂದ್ರೆ ತಲಕಾಡು ಮುಳ್ಳು ಸಣ್ಣಕ್ಕಿ ಸಣ್ಣ ಬೇಳೆ ಆಗಿ ಮಾಲಂಗಿ ಮಡ ಆಗಿ ದೊಡ್ಡ ಬಸವಣ್ಣವ್ರೆದ್ದು ಗುಟ್ರಿ ಹೊಡೆದಾಗ ಆ ಕಡೆ ಆಪೋಸಿಟ್ ಅಲ್ಲಿ ಕೋಳಿ ಹುಂಜ ಇದ್ದಾವಂತೆ. ಅವಕ್ಕೆಲ್ಲ ಜೀವ ಬಂದು ರಕ್ಕೆ ಒದರ್ಕೊಂಡು ಕೂಗಿದಾಗ ಈ ಕಲ್ಯಾಣಿಗಳು ಎಳಿತವೆ. ಆವಾಗ ಪ್ರಳಯ ಆಯ್ತದೆ ಅಂತ ಹಿರಿಯವ್ರು ಹೇಳ್ಕೊ ಬಂದಿರುವಂತ ವಾಡಿಕೆ ಇದು. ಅಂದ್ರೆ ಕಲ್ಲಾನೆ ಇರುವಂಗೆ ಆಪೋಸಿಟ್ ಆಗಡೆ ಕೋಳಿಗಳಿದೆ ಅಂತ, ಕೋಳಿ ಹುಂಜಿಗಳು ಅವೇ ಅಂತ ಹೇಳ್ಕೊ ಬಂದಿರೋದು. ನಿಮ್ಗೂ ಹೇಳಿದ್ರೆ ನೋಡೋದಂತೂ ನೋಡೋಕೆ ಅಂದ್ರೆ ಈಗ ನೋಡಿದ್ರೆ ಹತ್ರಕ್ಕೆ ಬರ್ತು ಅಂತ ಲೆಕ್ಕಾಚಾರ. ಅವು ಕಾಣದೇ ಇರೋದ್ರಿಂದ ಇನ್ನೂ ಟೈಮ್ ದೂರ ಅದೇ ಅಂತ ಲೆಕ್ಕಾಚಾರ. ಈಗ ಪ್ರಳಯ ಆಯ್ತು ಹತ್ರಕ್ಕೆ ಬರ್ತು ಅಂತ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಯಾವ್ಯಾವಾಗ ಪೂಜೆ ಇರುತ್ತೆ, ಯಾವ್ಯಾವ ವಾರ ಪೂಜೆ ಇರುತ್ತೆ? ಫಸ್ಟು ಶನಿವಾರ ಒಂದಿನ ಪೂಜೆ ಮಾಡ್ಕೊ ಹೋಯ್ತಾ ಇದ್ವಿ. ಆಮೇಲೆ ಹಬ್ಬ ಸೇರ್ಸ್ಕೊಂಡು, ಆಮೇಲೆ ಅಮಾಸೆ ಹುಣ್ಣಿಮೆ ಸೇರ್ಸ್ಕೊಂಡು, ಇನ್ನು ಮಿಕ್ಕ ದಿನ ಬಂದ್ರು ನಾವು ಸಂದೇಹನ ಇರೋಲ್ಲ. ಇವು 4 ದಿನದಲ್ಲಿ ಜನ ಇರ್ಲಿ ಇಲ್ಲದೆ ಹೋಗ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಇರ್ತೀವಿ. ಅಂದ್ರೆ ಇಲ್ಲಿ ಈ ಕ್ಷೇತ್ರ ತಳವಾಡಿಲಿ ಈ ದೇವರ ಆಂಜನೇಯನ ಹಬ್ಬ ಮಾಡುವಂತ ಗ್ರಾಂಡ್ ಆಗಿ ಯಾವಾಗ? ಯುಗಾದಿ 15 ದಿನ ಅಂತ ಹಿಂದೂ ಮುಂದಲ್ಲಿ ಗ್ರಾಮದಲ್ಲಿ ಎಲ್ಲಾ ಗ್ರಾಮಗಳು ಸೇರ್ಕೊಂಡು ಒಂದು ಅವರೆಕಾಳು ಮುದ್ದೆ ಅನ್ನ ಸಾರು ಪಾಯಸ ಮಾಡಿ ಎಲ್ಲ ಊಟ ಮಾಡ್ಕೊಂಡು ಈ ದೊಡ್ಡ ಮಾಳದಲ್ಲಿ 4 ತೊಟ್ಟಿಲಿ ಮೆರವಣಿಗೆ ಮಾಡ್ಕೋತೀವಿ ಇಲ್ಲಿ. ಆದ್ರೆ ಇನ್ನೊಂದು ಈ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದು ವಿಗ್ರಹ ಅಂತ ಫಸ್ಟ್ ಹೇಳಿದ್ರಲ್ಲ ನೀವು, ಆಗ ಗುಡಿ ಗೋಪುರ ಇಲ್ದಿರುವಂತ ಇತ್ತ, ಇಲ್ಲ ಗುಡಿ ಏನಾದ್ರು ಇತ್ತ? ಅದಕ್ಕೂ ಒಂದು ಕಥೆ ಅದೇ ಹೇಳಿ. ಈ ವ್ಯಾಸರಾಜರು ಮಾಡಿರುವಂತದ್ದು ಹಿಂದೆ ಟಿಪ್ಪು ಅವ್ರ ಕಾಲದಲ್ಲಿ ಈ ಶ್ರೀರಂಗಪಟ್ಟಣದವ್ರು ಬಂದು ಈ 2 ದೇವಸ್ಥಾನದಲ್ಲೂ ವಿಗ್ರಹ ಕಿತ್ಕೊಂಡು ಈ ಆಂಜನೇಯನ ಕೀಳಕ್ಕೆ ಬಂದಾಗ ಇವ್ರು ಹಿಂಗೆ ಎದೆ ಭಾಗಕ್ಕೆ ಸೀಳೋಗಿದ್ರಂತೆ. ಆವಾಗ ಇದು ಭಿನ್ನ ಆಯ್ತು ಅಂದ್ಬಿಟ್ಟು ಇದನ್ನ ಇಲ್ಲೇ ಬಿಟ್ಬಿಟ್ಟು ಹೋದ್ರು, ತಗೊಂಡು ಹೋಗ್ಲಿಲ್ಲ. ಆಮೇಲೆ ಎಷ್ಟೋ ವರ್ಷಗಳ ಕಾಲ ಇವರು ಮಳೆಯಲ್ಲಿ ನೆಂದು ಬಿಸಿಲಲ್ಲಿ ಒಣಗಿ ಎಲ್ಲ ಆಗಿ ಅದು ಸೇರ್ಕೊಂಡ್ಮೇಲೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಸೇರ್ಕೊಂಡು ಇದೊಂದು ಇಷ್ಟಗಲ ದೇವಸ್ಥಾನ ಅಂತ ಮಾಡಿದ್ರು ಗರ್ಭಗುಡಿ ಹೊತ್ತಿಗೆ. ಅಲ್ಲಿಂದ ಆ ಮಠಕ್ಕೆ ನಡ್ಕೊಬತ್ರು. ಆಮೇಲೆ ಮುಂದಕ್ಕೆ ಇದು ಕನಕಪುರದವ್ರೆ, ಅವ್ರ ಹೆಸರು ಸ್ಕೂಲ್ ಮಾಸ್ಟರ್ ಮಂಚಯ್ಯ ಅಂದ್ಬಿಟ್ಟು, ಅವ್ರ ಮಗ ವಿರೂಪಾಕ್ಷ ಅಂದ್ಬಿಟ್ಟು ಡಿಸ್ಟಿಕ್ ಆಫೀಸರ್ ಈಗ, ಅವ್ರ ಅದ್ ಮಾಡಿಸ್ಕೊಟ್ರು. ಈಗ ನಮ್ಮ ದೇವಸ್ಥಾನಕ್ಕೆ ಗೋಪುರ ಇಲ್ವಲ್ಲ ಅಂದ್ಬಿಟ್ಟು ನಾವು